ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜ್ಞಾನ ಮಾರ್ಗ, ಸತ್ಯ ಮಾರ್ಗ, ಮನನದ ದೃಷ್ಟಿ. ಸತ್ಯ ಮಾರ್ಗ ಎಂದರೆ ಹೊರಗೆ ಹುಡುಕುವ ಮಾರ್ಗವಲ್ಲ, ಒಳಗೆ ಜಾಗೃತವಾಗುವ ಸ್ಥಿತಿ. ಜ್ಞಾನ ಎಂದರೆ ಮಾಹಿತಿ ಅಲ್ಲ, ಜ್ಞಾನ ಜೀವನದ ದಿಕ್ಕು. ಜ್ಞಾನ ಮನನ ಮಾರ್ಗದರ್ಶನ ಮಾಡೋಣ. ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ, ಒಳಮುಖತೆ ಇರಲಿ. ಶಾಂತವಾಗಿ ಕುಳಿತುಕೊಳ್ಳಿ, ದೇಹಕ್ಕೆ ಆರಾಮವನ್ನು ಕೊಡಿ ಮತ್ತು ಉಸಿರಾಟ ಸಹಜವಾಗಿರಲಿ. ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಇರಲಿ, ಈ ಕ್ಷಣ ನಾನು ಕೇಳುವವನಲ್ಲ, ಅನುಭವಿಸೋನಾಗಿದ್ದೇನೆ ಎಂದು. ಆತ್ಮಿಕ ಸ್ಮೃತಿ, ಸತ್ಯದ ಆರಂಭ. 3 ನಿಮಿಷ ಮಾಡೋಣ. ಮೃದುವಾಗಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ದೇಹವಲ್ಲ, ನಾನು ಶಾಶ್ವತ ಆತ್ಮ. ಈ ಒಂದು ವಾಕ್ಯವನ್ನು ಯೋಚಿಸಬೇಡಿ, ಅನುಭವಿಸಿ. ಅನುಭವ ಮಾಡೋಣ. ನಾನು ಬೆಳಕಿನ ಬಿಂದುವಾಗಿದ್ದೇನೆ, ಶಾಂತಿ ನನ್ನ ಸ್ವಭಾವವಾಗಿದೆ. ಇದೇ ಸತ್ಯ ಮಾರ್ಗದ ಮೊದಲ ಹೆಜ್ಜೆಯಾಗಿದೆ. ಜ್ಞಾನ ಮನನ ಮಾಡೋಣ. ಒಳಗಿನ ಬೆಳಕು, ಇದನ್ನು 4 ನಿಮಿಷ ಅನುಭವ ಮಾಡೋಣ. ಈ ಪ್ರಶ್ನೆಯನ್ನು ಆತ್ಮಕ್ಕೆ ಕೇಳಿಕೊಳ್ಳಿ, ಆದರೆ ಉತ್ತರ ಹುಡುಕಬೇಡಿ. ನನ್ನ ಜೀವನದಲ್ಲಿ ದುಃಖಕ್ಕೆ ಕಾರಣವೇನು? ದೇಹಾಭಿಮಾನ. ಶಾಂತಿಗೆ ದಾರಿ ಯಾವುದು? ಅದು ಆತ್ಮಾಭಿಮಾನ ಆಗಿದೆ. ಈ ಸತ್ಯ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಜ್ಞಾನ ನೋಡುವ ದೃಷ್ಟಿ, ಬದಲಾವಣೆ. ಪರಿಸ್ಥಿತಿ ಅದೇ, ಸ್ಥಿತಿ ಬದಲಾಗಿದೆ. ತಂದೆಯ ಸಂಪರ್ಕ ಮಾಡೋಣ. ಸತ್ಯದ ಶಕ್ತಿ 4 ನಿಮಿಷ ಅನುಭವ ಮಾಡೋಣ. ಪರಮಾತ್ಮ ಶಿವ ತಂದೆಯನ್ನು ಬೆಳಕಿನ ಶಾಂತ ಜ್ಯೋತಿಯಾಗಿ ಅನುಭವಿಸಿ. ಅವರಿಂದ ಶಕ್ತಿ ಬರುತ್ತಿದೆ, ಜ್ಞಾನವು ಶಕ್ತಿಯಾಗುತ್ತಿದೆ. ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಬಾಬಾ, ನಿಮ್ಮ ಜ್ಞಾನವೇ ನನ್ನ ದಾರಿ. ಇಲ್ಲಿ ಜ್ಞಾನ ಮಾತಲ್ಲ, ಅನುಭವವಾಗುತ್ತದೆ. ಮೌನ ಮನನ, ಸತ್ಯದಲ್ಲಿ ಸ್ಥಿತಿ. 2 ನಿಮಿಷ ಮಾಡಿ. ಯಾವುದು ಹೇಳಬೇಡಿ ಮತ್ತು ಯಾವುದು ಕೇಳಬೇಡಿ. ಇರಲಿ, ಇದೇ ಸತ್ಯ ಮಾರ್ಗದ ಶಿಖರ. ಜ್ಞಾನ ಮನನದ ಫಲ. ಮನಸ್ಸು ಲಘುವಾಗುತ್ತಿದೆ. ನಿರ್ಧಾರಗಳು ಸ್ಪಷ್ಟ ಮತ್ತು ಕರ್ಮದಲ್ಲಿ ಶ್ರೇಷ್ಠತೆ. ಒಳಗಿನ ಭಯಗಳ ವಿಲೀನ. ಜ್ಞಾನ ಜೀವನವಾಗುತ್ತಿದೆ. ದಿನನಿತ್ಯ ಒಂದು ಸತ್ಯ ಸಂಕಲ್ಪ ಮಾಡಬೇಕು, ನಾನು ಜ್ಞಾನ ಸ್ವರೂಪ ಆತ್ಮ. ನನ್ನ ಪ್ರತಿಯೊಂದು ಕರ್ಮವು ಸತ್ಯದ ಪ್ರತಿಬಿಂಬ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.